ಈ ಬಡ್ಜೆಟ್ ಅಧ್ಯಕ್ಷರೇ, ಪ್ರತಿಯೊಬ್ಬ ಮುಖ್ಯಮಂತ್ರಿನೂ ಕೂಡ ನಾನು ನೋಡ್ದಂಗೆ ಹಿಂದೆ ಅದಕ್ಕೆ ಬರ್ತೀನಿ, ಸಿದ್ದರಾಮಯ್ಯನವರು ಕಳೆದ ಬಾರಿ ಏನೇನು ನಾವು ಬಡ್ಜೆಟ್ ಅಲ್ಲಿ ಹೇಳಿದ್ರಿ, ಆ ಬಡ್ಜೆಟ್ ಅಲ್ಲಿ ಏನು ಇಂಪ್ಲಿಮೆಂಟ್ ಆಗಿದೆ, 0% ಆದೇಶಗಳ ಕಂಪ್ಲೀಟ್ ಆಗಿದೆಯಾ, ಇದನ್ನು ನೋಡ್ಕೊಂಡು ನಾರ್ಮಲಿ ನಾನು ಕೆಲವು ಬಡ್ಜೆಟ್ ಅಲ್ಲಿ ಮುಖ್ಯಮಂತ್ರಿ ಜೊತೆ ಕೂತ್ಕೊಂತಾ ಇದ್ದೆ. ಅವಾಗ ಏನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಂತ್ರಿ ಬಂದು ಕೂತ್ಕೊಂಡಾಗ ಕೇಳ್ತಾ ಇದ್ರು, ಏನಪ್ಪ ಎಷ್ಟು ದುಡ್ಡು ಕೊಟ್ಟಿದ್ದೀನಿ, ಕಳೆದ ಬಾರಿ 5,000 ಕೋಟಿ ಕೊಟ್ಟಿದ್ದೀರಿ, ಎಷ್ಟು ಖರ್ಚು ಮಾಡಿದೀಯಾ, 2,000, ಹಾಗಾದ್ರೆ ನಿಮ್ಗೆ 2,000 ಕೊಡೋದು ಸರಿ ಅಂತ ಹೇಳ್ತಾ ಇದ್ರು. ಅವಾಗೆ ಅವ್ರಿಗೆ ಬಿಗಿ ಬರೋದು ಮಂತ್ರಿಗಳಿಗೆ. ಬಡ್ಜೆಟ್ ಕೊನೆ ಇದೆಯಲ್ಲ ಅಧ್ಯಕ್ಷರೇ, ಈ ಮಂತ್ರಿಗಳೆಲ್ಲ ಏನ್ ಮಾಡ್ತಾರೆ, ಸುಮ್ಮನೆ ಇದ್ಬಿಡ್ತಾರ, 11 ತಿಂಗಳು ಕೊನೆಯಲ್ಲಿ ಹೋಗ್ತಾರೆ ನಮ್ಮ ಅನುದಾನ ಕೊಡಿ ಅಂತ. ಸರಿನೇ ಖರ್ಚು ಮಾಡಿರಲ್ಲ, ಅದನ್ನ ನೋಡೇ ಇಲ್ಲ ಮುಖ್ಯಮಂತ್ರಿಗಳು, ಅದರಲ್ಲಿ ಏನಿದೆ ಅಂತಾನೂ ನೋಡಿಲ್ಲ. ಇವತ್ತು ಇದು ಸಾಲ ಮಾಡಿ ಹೊಸ ಸಾಲ ತೀರ್ಸಕ್ಕಷ್ಟೇ ಇದು ಮಾಡಿರೋದು. ಸಾಲ ಮಾಡಿ ಹೊಸ ಸಾಲ ಅಂಥವ್ರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಬಹಳ ಜನ ಇದ್ದಾರೆ. ಈ ತಿಂಗಳಿಗೆ ಏನ್ ಬೇಕೋ ಸಾಲ ಮಾಡೋದು, ಅವನಿಗೆ ಇನ್ನೊಬ್ಬನ ಕೊಡ್ಬೇಕಾದ್ರೆ ಇನ್ನೊಬ್ಬರಿಂದ ತಗೊಳೋದು, ಅವನ್ ಕೊಡ್ಬೇಕಾದ್ರೆ ಇನ್ನೊಬ್ಬನು, ಅವನಿಗೆ ಹಿಂಗೆ ಹೋಗಿ ಹೋಗಿ ಈ ಸಾಲದ ಹೊರೆ ಇವತ್ತು ಆಗಿದೆ. ಇದು ಅಂಕಿ ಸಂಖ್ಯೆ ದೊಡ್ಡದಾಗಿದೆ ಅಧ್ಯಕ್ಷರೇ, ಅಂಕಿ ಸಂಖ್ಯೆಗಳೆಲ್ಲ ಬಹಳ ದೊಡ್ಡದಿದೆ. ಆದರೆ ಅದರಲ್ಲಿ ಯಾವುದೇ ತಿರುಳಿಲ್ಲ. ಇವತ್ತು ರೈತರ ಬಗ್ಗೆ ಒಳ್ಳೊಳ್ಳೆ ಮಾತಾಡಿದ್ದಾರೆ, ಬದಲಾವಣೆ ತರಬಲ್ಲ. ಆಕ್ಚುಲಿ ಗ್ರೌಂಡ್ ರಿಯಾಲಿಟೀಸ್ ಇಲ್ಲ, ಹೇಳೋದು ಬೇರೆ, ಕಿವಿಗೆ ಹೂವು ಇಕ್ಕೋದು ಬೇರೆ, ಆದರೆ ರಿಯಾಲಿಟೀಸ್ ಬೇರೆ. ಇದು ರಿಯಾಲಿಟಿನೇ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಕೊಟ್ಟಿದ್ದಂತ ಬಡ್ಜೆಟ್ ಅನುದಾನನ ಖರ್ಚು ಮಾಡದಿರೋ ಇದಕ್ಕೆ ಮತ್ತೆ ಘೋಷಣೆ ಮಾಡಿದ್ದಾರೆ. ಅದನ್ನೇ ಅದೇ ಘೋಷಣೆಗಳು ಮತ್ತೆ ಬಂದಿದೆ. ಸಾಲದ ಮೇಲೆ ನಿಲ್ಲಿಸ್ಬಿಟ್ಟಿದ್ದಾರೆ ನಮ್ಮನ್ನ. ಅದನ್ನೇ ಅಭಿವೃದ್ಧಿ, ಸಾಲದ ಮೇಲೆ ನಿಲ್ಲಿಸಿರೋದೇ ನಮ್ಮ ಅಭಿವೃದ್ಧಿ ಅಂತ ತೋರಿಸ್ತಾ ಇದ್ದಾರೆ ಇವತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಡ್ಜೆಟ್ ಯಾಕೆ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಗಳು ನೆನ್ನೆನೂ ಕೇಳಿದ್ರು, ನಾನು ಅದಕ್ಕೆ ಇವತ್ತು ಬರಲಿ ಅಂತ 1-2 ನಿಮಿಷ ಲೇಟು ಅಂದ್ರು. ಇಲ್ಲ, ತಾವು 1996ನೇ ಇಸ್ವಿಯಲ್ಲಿ ಫಸ್ಟ್ ಫೈನಾನ್ಸ್ ಮಿನಿಸ್ಟರ್, 95-96 ಆಯ್ತು, ಅದನ್ನ ಫಸ್ಟ್ದು ಆಯ್ತು. ಅದರಲ್ಲಿ ಈ ಬಡ್ಜೆಟ್ ಪುಸ್ತಕ ನೋಡಿ ಇದೆ. ಇದು 1 ವರ್ಷ ಆದ್ಮೇಲೆ 1 ವರ್ಷ ಆದ್ಮೇಲೆ ಅಂತ ಇಟ್ಕೊಂಡು 94-95 ನಾನು 95-96 ಪುಸ್ತಕ ಓದ್ತೀನಿ. ನಾನು ಇದು 96 ಸ್ವಲ್ಪ ಅರ್ಧೌಟಿದೆ, ಎಲ್ಲ ಅರ್ಧೌಟಿದೆ. ನಾನು ಇದನ್ನ ಅರ್ಕಲ್ ಬಡ್ಜೆಟ್ ಅಂತ ಹೇಳಲ್ಲ. ನಾನು ಇಲ್ಲ, ನಾನೇನು ಅರ್ಧ ಹಾಕಿಲ್ಲ. ಅದೆಲ್ಲ ಕಲ್ತಿದ್ರೆ ನಿಮ್ಮ ಹತ್ರ ಕಲಿಬೇಕಷ್ಟೇ. ನಾನು ಇಲ್ಲ, ಅಲ್ಲ, ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹತ್ರ ಕಲಿಬೇಕು. ಅಂತವೆಲ್ಲ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟ್ ಅವರು, ಅವ್ರ ಹತ್ರ ಕಲಿಬೇಕು. ಅರ್ಧವಾಗಿದೆ, ಹಳೆ ಪುಸ್ತಕ ನೋಡಿ. ಇದನ್ನೆಲ್ಲ ಏನು ನಾನು ಹರಿಯಕ್ಕೆ ಬರ್ತತ್ತ? ಇದು ಅರ್ಕಲು ಸೌದ, ನಿಮ್ಮ ಅವ್ರನ್ನ ಹಳ್ಳಿ ಭಾಷೆಯಲ್ಲಿ ಹೇಳ್ತೀನಿ, ಅವರು ಹಳ್ಳಿಯವರಲ್ಲ, ಹಳ್ಳಿ ಭಾಷೆ. ಅರ್ಧವಾಗಿದೆ. ಆದರೆ ಇದು ಅರ್ಕಲ್ ಬಡ್ಜೆಟ್ ಅಲ್ಲ. ಇದೆಯಲ್ಲ, ಯಾವುದು 1926-27, ಇದು ಅರ್ಕಲ್ ಬಡ್ಜೆಟ್. ಏನು ಇಲ್ಲ ಇದರಲ್ಲಿ. ಈ ಅರ್ಕಲ್ ಬಡ್ಜೆಟ್ ಅಲ್ಲಿ ನೀವು ಅವತ್ತು ಸಿದ್ದರಾಮಯ್ಯನವರು ಮಂಡನೆ ಮಾಡಿದಾಗ, ಅವತ್ತು ತಾವು ನನ್ನ ಹತ್ರನೇ ಹೇಳಿದಿರ, ತಾವು ಪತ್ರಿಕೆಯಲ್ಲೂ ಹೇಳಿದ್ದಾರೆ, ಪರಮೇಶ್ವರ್ಗಂತೂ ಜಾಸ್ತಿ ಸರಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? 100 ಕುರಿ ಕಾಯಕ್ಕೆ ಬರಲ್ಲ. ಅವ್ರು ಹೇಳಿರೋದು 100 ಕುರಿ ಕಾಯಕ್ಕೆ ಬರಲ್ಲ, ಇವನ್ ಯಾತ್ರದ್ರಿ ಬಡ್ಜೆಟ್ ಮಾಡ್ತಾನೆ ಅಂತ ಕಾಮೆಂಟ್ ಅವತ್ತು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಪಿ 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ,
ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಕ್ಯಾಬ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, ಪಿಸಿ ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಪಿ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.